ಸೊ ನಮಸ್ಕಾರ ಎಲ್ರಿಗೂ. ಸೊ ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಪೋಸ್ಟಲ್ ಸರ್ಕಲ್ನಲ್ಲಿ ಹೈರಿಂಗ್ ಆಗ್ತಾ ಇದೆ. ಸುಮಾರು 1023 ಪೋಸ್ಟ್ಗಳು ಖಾಲಿ ಇರ್ತಕ್ಕಂಥದ್ದು, ಅದು ಕೂಡ ಕರ್ನಾಟಕ ಲೊಕೇಶನ್ ಅಲ್ಲಿ ಅಂತಾನೆ ಹೇಳ್ಬೋದು. ಸೊ ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಜಾಬ್ ರಿಲೇಟೆಡ್ ವಿಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಸೊ ಬನ್ನಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ನೋಟಿಫಿಕೇಶನ್ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ಸೊ ಆರ್ಗನೈಸೇಷನ್ ನೇಮ್ ಬಂದು ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಕರ್ನಾಟಕ ಪೋಸ್ಟಲ್ ಸರ್ಕಲ್ ಆಗಿರುತ್ತೆ. ನಂಬರ್ ಆಫ್ ಪೋಸ್ಟ್ ಬಂದು 1023 ಪೋಸ್ಟ್ಗಳು ಖಾಲಿ ಇರ್ತಕ್ಕಂಥದ್ದು. ಹಾಗೆ ಜಾಬ್ನ ಲೊಕೇಶನ್ ಬಂದು ಕರ್ನಾಟಕ ಲೊಕೇಶನ್ನೇ ಆಗಿರುತ್ತೆ. ಇನ್ನು ಪೋಸ್ಟ್ ನೇಮ್ ಬಂದು ಗ್ರಾಮೀಣ ದಕ್ ಸೇವಕ್ ಪೋಸ್ಟ್ಗೆ ಹೈರಿಂಗ್ ಆಗ್ತಾ ಇರ್ತಕ್ಕಂಥದ್ದು. ಸೊ ಇನ್ನು ಸ್ಯಾಲ್ರಿ ಬಂದು ನಿಮಗೆ ಸುಮಾರು 10,000 ಇಂದ 29,000 ವರೆಗೂ ಕೂಡ ಸಿಗ್ತಾ ಹೋಗುತ್ತೆ ಪರ್ ಮಂತ್. ಅಂದರೆ 10,000ದಿಂದ 29,000 ಕೂಡ ಸಿಗುತ್ತೆ ಅಂತಾನೆ ಹೇಳ್ಬೋದು. ಸೊ ಇದು ಸ್ಯಾಲ್ರಿಯ ಡೀಟೇಲ್ಸ್ ಆಗಿರುತ್ತೆ. ಸೊ ಇನ್ನು ನೆಕ್ಸ್ಟ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡ್ತಾ ಹೋಗೋಣ. ಸೊ ಎಜುಕೇಶನ್ನ ಕ್ವಾಲಿಫಿಕೇಶನ್ ಬಂದು ಮಿನಿಮಮ್ 10th ಕೇಳ್ತಾ ಇದ್ದಾರೆ. ಅಂದರೆ SLC ನಿಮ್ಮದು ಕಂಪ್ಲೀಟ್ ಆಗಿದೆ ಅಂದರೆ ಎನಿ ರೆಕಗ್ನೈಸ್ಡ್ ಬೋರ್ಡ್ಸ್ ಆರ್ ಯೂನಿವರ್ಸಿಟಿಯಿಂದ ನೀವು ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಸೊ ಜಸ್ಟ್ ನಿಮ್ಮದು 10th ಕಂಪ್ಲೀಟ್ ಆಗಿದ್ರೆ ಸಾಕು, ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು. ಇನ್ನು ಏಜ್ ಲಿಮಿಟ್ ವಿಚಾರಕ್ಕೆ ಬಂದರೆ ಮಿನಿಮಮ್ 18 ವರ್ಷ ಮೇಲ್ಪಟ್ಟಿರಬೇಕಾಗಿರುತ್ತೆ, ನೀವು 40 ವರ್ಷ ಒಳಪಟ್ಟಿರಬೇಕಾಗಿರುತ್ತೆ. ಸೊ ಏಜ್ ಲಿಮಿಟ್ನ ಕ್ಲಿಯರ್ ಆಗಿ ನೋಡ್ಕೊಳ್ಳಿ. 18 ವರ್ಷ ಮೇಲ್ಪಟ್ಟು 40 ವರ್ಷ ಒಳಪಟ್ಟಿದ್ದೀರಾ ಅಂದರೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಸೊ ಇದನ್ನು ಬಿಟ್ಟರೆ ಏಜ್ ರಿಲ್ಯಾಕ್ಸೇಷನ್ ನೋಡೋದಾದರೆ OBC ಕ್ಯಾಂಡಿಡೇಟ್ಸ್ಗೆ 3 ಇಯರ್ಸು, SC/ST ಕ್ಯಾಂಡಿಡೇಟ್ಸ್ಗೆ 5 ಇಯರ್ಸು, PWBD ಜನರಲ್ ಕ್ಯಾಂಡಿಡೇಟ್ಸ್ಗೆ 10 ಇಯರ್ಸು, ಸೊ PWBD OBC ಕ್ಯಾಂಡಿಡೇಟ್ಸ್ಗೆ 13 ಇಯರ್ಸು, PWBD SC/ST ಕ್ಯಾಂಡಿಡೇಟ್ಸ್ಗೆ 15 ಇಯರ್ಸ್ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಇದು ಏಜ್ ರಿಲ್ಯಾಕ್ಸೇಷನ್ನ ಡೀಟೇಲ್ಸು. ಇನ್ನು ನೆಕ್ಸ್ಟು ಅಪ್ಲಿಕೇಶನ್ ಫೀಸ್ನ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ಸೊ ಈ ಒಂದು ಜಾಬ್ಗೆ ಅಪ್ಲೈ ಮಾಡೋಕ್ಕೆ ಅಪ್ಲಿಕೇಶನ್ ಫೀಸು ಕೂಡ ಇದೆ. ಸೊ ಫೀಮೇಲು SC/ST PWBD ಹಾಗೆ ಟ್ರಾನ್ಸ್ ವುಮೆನ್ ಕ್ಯಾಂಡಿಡೇಟ್ಸ್ಗೆ ಯಾವುದೇ ರೀತಿಯಲ್ಲೂ ಕೂಡ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ, ಕಂಪ್ಲೀಟ್ ಆಗಿ ಫ್ರೀ ಇರುತ್ತೆ. ಸೊ ಇದನ್ನು ಕ್ಲಿಯರ್ ಆಗಿ ನೋಡ್ಕೊಳ್ಳಿ, ಇಲ್ಲ ಬೆಟರ್ ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ. ಸೊ ಫೀಮೇಲ್ ಕ್ಯಾಂಡಿಡೇಟ್ಸ್ ಯಾರಾದರೂ ನೋಡ್ತಿದ್ರೆ, SC/ST ಕ್ಯಾಂಡಿಡೇಟ್ಸ್ ಯಾರಾದರೂ ನೋಡ್ತಿದ್ದೀರಾ ಅಂದರೆ, ಹಾಗೆ ಟ್ರಾನ್ಸ್ ವುಮೆನ್ನು ಜೊತೆಗೆ PWBD ಕ್ಯಾಂಡಿಡೇಟ್ಸ್ಗೆ ಕಂಪ್ಲೀಟಾಗಿ ಫ್ರೀ ಇರುತ್ತೆ. ಈ ಒಂದು ಜಾಬ್ಗೆ ನೀವು ಫ್ರೀಯಾಗಿ ಅಪ್ಲೈ ಮಾಡ್ಬೋದು. ಅದನ್ನು ಬಿಟ್ಟು OBC ಜನರಲ್ ಕ್ಯಾಂಡಿಡೇಟ್ಸು ಎಲ್ಲ ರೀತಿಯ ಅದರ್ ಕ್ಯಾಂಡಿಡೇಟ್ಸ್ಗೆ 100 ರೂಪೀಸ್ ಇರುತ್ತೆ, ಅಂದರೆ 100 ರೂಪಾಯಿ ಇರುತ್ತೆ ಅಂತಲೇ ಹೇಳ್ಬೋದು ಅಪ್ಲಿಕೇಶನ್ ಫೀಸು. ಸೊ ಈ ಒಂದು 100 ರೂಪಾಯಿ ಕೂಡ ನೀವು ಆನ್ಲೈನಲ್ಲೇ ಪೇ ಮಾಡಬೇಕಾಗಿರುತ್ತೆ. ಸೊ ಪೇಮೆಂಟ್ ಮೋಡು ಕೂಡ ಆನ್ಲೈನೇ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇದು ಅಪ್ಲಿಕೇಶನ್ನ ಪ್ರೊಸೆಸ್ಸು. ಸೊ ಇನ್ನು ಸೆಲೆಕ್ಷನ್ ಪ್ರೊಸೆಸ್ ನೋಡೋದಾದರೆ ಇದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಎಕ್ಸಾಮ್ ಆಗಲಿ ಟೆಸ್ಟ್ ಆಗಲಿ ಇರೋದಿಲ್ಲ, ಡೈರೆಕ್ಟು ಮೆರಿಟ್ ಲಿಸ್ಟ್ ಇರುತ್ತೆ. ಸೊ ಮೆರಿಟ್ ಲಿಸ್ಟಲ್ಲಿ ನೀವೇನಾದರೂ ಸೆಲೆಕ್ಟ್ ಆಗಿದ್ದೀರಾ ಅಂದರೆ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ, ಅದಾದ ನಂತರ ಇಂಟರ್ವ್ಯೂ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಈ ರೀತಿಯಲ್ಲಿ ಸೆಲೆಕ್ಷನ್ ಪ್ರೊಸೆಸ್ ಇರುತ್ತೆ. ಇನ್ನು ಇಂಪಾರ್ಟೆಂಟ್ ಡೇಟ್ಸ್ನ ನೋಡ್ತಾ ಹೋಗೋಣ. ಅಂತಂದರೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟಿಂಗ್ ಡೇಟು ಹಾಗೆ ಲಾಸ್ಟ್ ಡೇಟ್ನ ನೋಡೋದಾದರೆ, ಅಪ್ಲೈ ಮಾಡೋಕ್ಕೆ ಸ್ಟಾರ್ಟಿಂಗ್ ಡೇಟ್ ಬಂದು 31/1/2026 ಅಂತಂದರೆ January 31ನೇ ತಾರೀಕು ಸ್ಟಾರ್ಟ್ ಆಗ್ತಾ ಇದೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡೋಕ್ಕೆ. ಲಾಸ್ಟ್ ಡೇಟ್ ಬಂದು 14 February 2026. ಸೊ ಅಂತಂದರೆ ಫೆಬ್ರವರಿ 14ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ. ಸೊ ಫೆಬ್ರವರಿ 14ನೇ ತಾರೀಕು ಒಳಗಡೆ ನೀವು ಈ ಒಂದು ಜಾಬ್ಗೆ ಅಪ್ಲೈ ಮಾಡಬೇಕಾಗಿರುತ್ತೆ. ಸೊ ಅದರ ಜೊತೆಗೆ ಅಪ್ಲಿಕೇಶನ್ ಫೀಸ್ಗೆ ಲಾಸ್ಟ್ ಡೇಟ್ ಬಂದು, ಸೊ ಇದು ಬಂದು ಬರೀ ಅಪ್ಲಿಕೇಶನ್ ಫೀಸ್ಗೆ. ಸೊ ಯಾರು ಜನರಲ್ ಕ್ಯಾಟಗರಿ ಅವರು 100 ರೂಪಾಯಿನ ಅಪ್ಲಿಕೇಶನ್ ಫೀಸ್ನ ಪೇ ಮಾಡಬೇಕಲ್ಲ, ಸೊ ಅವ್ರಿಗೆ ಲಾಸ್ಟ್ ಡೇಟ್ ಬಂದು 16ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ ಫೆಬ್ರವರಿ. ಅಂದರೆ ಫೆಬ್ರವರಿ 16ನೇ ತಾರೀಕು ಒಳಗಡೆ ನೀವು ಅಪ್ಲಿಕೇಶನ್ ಫೀಸ್ನ ಪೇ ಮಾಡಬೇಕಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ಈ ಒಂದು ಇಂಪಾರ್ಟೆಂಟ್ ಡೇಟ್ಸ್ನ ಡೀಟೇಲ್ಸು. ಅದರ ಜೊತೆಗೆ ನಿಮ್ಮದು ಕೆಲವೊಂದು ಏನಾದರೂ ಕರೆಕ್ಷನ್ ಇತ್ತು ಅಂತಂದರೆ, ಏನೇ ಮಿಸ್ ಆಗಿದ್ರು ಅಥವಾ ಏನೇ ಎಡಿಟ್ ಮಾಡಬೇಕಿತ್ತು ಅಂದರೂ ಕೂಡ ನಿಮಗೆ 18ನೇ ತಾರೀಕಿಂದ 19ನೇ ತಾರೀಕು ಫೆಬ್ರವರಿ ನಿಮಗೆ ಟೈಮ್ ಕೊಡ್ತಾ ಇದ್ದಾರೆ. ಸೊ ಈ ಒಂದು ಡೇಟ್ನಲ್ಲಿ ನಿಮ್ಮದು ಏನೇ ಕರೆಕ್ಷನ್ ಇತ್ತು ಅಂತಂದರೂ ಕೂಡ, ಅಥವಾ ಏನೇ ಡೇಟ್ನ ಎಡಿಟ್ ಮಾಡಬೇಕಿತ್ತು ಅಂತಂದರೂ ಕೂಡ, ಅಥವಾ ನಿಮ್ಮ ನೇಮಲ್ಲಿ ಆಗಿರ್ಬೋದು ಏನೇ ಎಡಿಟ್ ಮಾಡಬೇಕಿತ್ತು ಅಂತಂದರೂ ಕೂಡ ನೀವು 18ನೇ ತಾರೀಕಿಂದ 19ನೇ ತಾರೀಕು ಒಳಗಡೆ ನೀವು ಎಡಿಟ್ ಮಾಡ್ಕೋಬೋದಾಗಿರುತ್ತೆ. ಇನ್ನು ಈ ಒಂದು ಜಾಬ್ಗೆ ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋದಾದರೆ, ಈ ಒಂದು ಜಾಬ್ಗೆ ಅಪ್ಲೈ ಮಾಡೋ ಪ್ರೊಸೆಸ್ಸು ತುಂಬಾನೇ ಸಿಂಪಲ್ ಆಗಿದೆ. ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ ಹಾಗೆ ವಾಟ್ಸಪ್ ಚಾನಲ್ ಲಿಂಕ್ನ ಕೊಟ್ಟಿರ್ತೀನಿ. ಎರಡರಲ್ಲಿ ಯಾವುದಕ್ಕೆ ಆದರೂ ಸರಿ ನೀವು ಜಾಯ್ನ್ ಆದರೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡೋ ಲಿಂಕ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಈವನ್ ನಾನು ನಿಮಗೆ ಸ್ಕ್ರೀನ್ ಮೇಲೆ ಕೂಡ ತೋರಿಸ್ತಾ ಇದ್ದೀನಿ. ಸೊ ಈ ಒಂದು ಲಿಂಕ್ನ ಕ್ಲಿಕ್ ಮಾಡ್ಕೊಂಡ್ರೆ ಡೈರೆಕ್ಟ್ ಅಪ್ಲೈ ಮಾಡೋ ಪೇಜ್ಗೆ ಹೋಗ್ತೀರಾ. ಸೊ ಅಲ್ಲಿಂದ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇಲ್ಲ ಅಂತಂದರೆ ಅಫಿಷಿಯಲ್ ಪೇಜ್ದು ಕೂಡ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, indianpost.gov.in ಅಂತ. ಸೊ ಈ ಒಂದು ವೆಬ್ಸೈಟ್ಗೆ ನೀವು ಹೋಗಿ ಕೂಡ ಅಪ್ಲೈ ಮಾಡ್ಬೋದು. ಸೊ ಅಪ್ಲೈ ಮಾಡೋ ಸ್ಟೆಪ್ಸ್ನಲ್ಲಿ ನಿಮ್ಗೆ ಯಾವುದೇ ರೀತಿ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ. ಸೊ ಅಪ್ಲೈ ಮಾಡೋ ಸ್ಟೆಪ್ಸ್ ಏನಾದರೂ ವಿಡಿಯೋ ಬೇಕಿತ್ತು ಅಂತಂದರೆ ಕಮೆಂಟ್ ಮಾಡಿ, ಬೇಕಿದ್ರೆ ನಾನು ಅಪ್ಲೈ ಮಾಡೋ ಸ್ಟೆಪ್ಸ್ದು ಕಂಪ್ಲೀಟ್ ಇನ್ ಡೀಟೇಲ್ ಆಗಿ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಯಾವ ರೀತಿ ಅಪ್ಲೈ ಮಾಡೋದು ಅಂತ. ಸೊ ಇದಿಷ್ಟು ಓವರ್ ಆಲ್ ಆಗಿ ಈ ಒಂದು ಜಾಬ್ನ ಕಂಪ್ಲೀಟ್ ಡೀಟೇಲ್ಸು. ಸೊ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ಇದ್ರ ಮೇಲೂ ನಿಮ್ಗೆ ಯಾವುದೇ ರೀತಿಯ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಹಾಗೆ ಇದೇ ರೀತಿಯ ಜಾಬ್ ರಿಲೇಟೆಡ್ ವಿಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಸೊ ಮತ್ತೆ ಮುಂದಿನ ವಿಡಿಯೋ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ಜೈ ಕರ್ನಾಟಕ ಮಾತೆ, ಜೈ ಹಿಂದ್.